ಸರ್ ಇದೆಲ್ಲದರ ಜೊತೆಗೆ ಒಂದು ವಿಚಾರ ಸಾಕಷ್ಟು ವಿವಾದ ಆಯಿತು, ಇಂಥ ವಿಚಾರಗಳು ಚರ್ಚೆ ಆಗ್ತಾ ಇರುತ್ತೆ. ಸಂಚಿತ್ ಹೆಗಡೆ ಅವರಿಗೆ 2.5 ಲಕ್ಷ ರೂಪಾಯಿ ಹಾಡಿಗೆ ಕೇಳ್ತಾರೆ ಅನ್ನೋಂಥ ವಿಚಾರನ ಈಗ ನೀವು ಪ್ರಸ್ತಾಪ ಮಾಡಿದಾಗ ಅದು ಸಾಕಷ್ಟು ಪರವಿರೋಧದ ಚರ್ಚೆ ಆಯಿತು, ನಿಮ್ಮ ಗಮನ ಕೂಡ ಬಂದಿರುತ್ತೆ. ಸೊ ಹಾಗಾದರೆ ಅವರು ವ್ಯಾಲ್ಯೂ ಇರುವಾಗ ಕೇಳೋದು ತಪ್ಪ ಅನ್ನೋವಂಥ ಪ್ರಶ್ನೆ ಕೂಡ ಬಂತು. ಅದನ್ನು ಹೆಂಗೆ ತೊಗೊಳ್ತಾ ಇದ್ದೀರಿ, ಏನು ಸ್ಪಷ್ಟನೆ ಕೊಡ್ತೀರಿ ಅಂತ? ನೀನು ಕರೆಕ್ಟು. ಸಂಚಿತ್ ಹೆಗಡೆ ಪಾಪ ಬೇರೆಯಲ್ಲ, ನಮ್ಮ ಹುಡುಗ, ಬೆಳೆದವನೇ, ಬೆಳೀಲಿ, ಸಂತೋಷ. ವ್ಯಾಲ್ಯೂ ಇದ್ದಾಗ ಅಂದರೆ ನೀನು ವ್ಯಾಲ್ಯೂ ಇದ್ದಾಗ ಯಾರಿಗೆ ತೊಗೋಬೇಕು? ಒಂದು ಸ್ಟಾರ್, ಸುದೀಪು, ದರ್ಶನ್ನು, ಯಶು, ಧ್ರುವ ಸರ್ಜಾ ಈ ಥರ ಆಡಿದ್ರೆ ತೊಗೋ ಪಾಪ. ನೀನು ಅವ್ರದ್ದೆಲ್ಲ ವ್ಯಾಪಾರ ತೊಗೋ ಪಾಪ. ಇವತ್ತು IT BT ಹುಡುಗರು, ಸಾಫ್ಟ್ವೇರ್ ಹುಡುಗರುಗಳು, ತುಂಬ ಜನ ಅಮಾಯಕರು, ಹೊಸ ನಿರ್ದೇಶಕರು ಏನೋ ಕನ್ಸ್ಕೊಂಡು ಬರ್ತಾರೆ. ಅವ್ರಿಗೂ ನೀನು ಅದೇ ರೇಟ್ ತೊಗೊಂಡಾಗಲ್ಲ. ಈಗ ಅವ್ರದ್ದೆಲ್ಲ ಆಡಿಯೋ 1 ಕೋಟಿ 1.5 ಕೋಟಿ ಬರ್ತದೆ. ಈ ಬೇರೆಯವ್ರದ್ದೆಲ್ಲ 2 ಲಕ್ಷ 3 ಲಕ್ಷ ಬರ್ತದೆ. ನೀನು ಕೊಡೋ ಕಾಸು ಬರೋಲ್ಲ. ನೀನು ತಪ್ಪಲ್ವಾ? ನೀನು ಸೇಮ್ ವಾಯ್ಸು ಸೇಮ್ ಎಫೆಕ್ಟ್, ಅದಕ್ಕಿಂತ ಜಾಸ್ತಿ ಎಫೆಕ್ಟ್ ಹಾಕು, ಇವ್ರು ಬೆಳೆಸು, ತಪ್ಪೇನಿಲ್ಲ. ನೀನು ಆಮೇಲೆ ನಾನು ಹೇಳೋದೇನು ಅಂದರೆ, ಕನ್ನಡಕ್ಕೆ ನೀನು ದೊಡ್ಡ ಸ್ಟಾರ್ಗಳು ನಿನ್ನನ್ನು ಯಾರು ಹಾಕಲ್ಲ, ಕರೆಕ್ಟಾ? ನೀನು ಬೆಳೆದೋಗಿದೆಯಾ. ನೀನು ಬೆಳೆದೋಗಿ ಏನು ಮಾಡಿದೆ? ಯಾರು ಬಾಂಬೆಗೆ ಯಾವುದೋ ಕಂಪ್ನಿಗೆ ಹೋಗಿ ಅಗ್ರಿಮೆಂಟ್ ಮಾಡಿದೆ. ಆವಾಗ ಏನು ಹೇಳಬೇಕು? ನಾನು ಕನ್ನಡ ಚಿತ್ರರಂಗನ ಹೊರತುಪಡಿಸಿ ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಕನ್ನಡ ಚಿತ್ರರಂಗ ನನ್ನ ಮಾತೃಭಾಷೆ, ನನ್ನ ಭಾಷೆ, ನಾನು ಅವ್ರಿಗೆ ಆದ್ಯತೆ ಕೊಡ್ತೀನಿ, ಅವ್ರದ್ದೇ ಒಂದು ರೀಸನಬಲ್ ಇರ್ತದೆ ಅಂತ ಹೇಳ್ಬಿಟ್ಟು ನೀವು ಮಾಡಿದ್ರೆ ಖುಷಿ. ನೀನು ಇವತ್ತು ಬೆಳೆದೆ ಅಂದ ತಕ್ಷಣ ತೊಗೊಂಡೋಗ್ಬಿಟ್ಟು ಅಲ್ಲಿ ಇವತ್ತು ಹನುಮಂತು ಪಾಪ ಯಾರೊಬ್ಬ ಕುರಿ ಕಾಯ್ತದೊಂದು ನಿಜವಾಗ್ಲೂ ಖುಷಿ ಆಯ್ತದೆ. ನಿಜವಾಗ್ಲೂ ಪಾಪ ಹುಡುಗ ಗೆದ್ದ ಖುಷಿ. ಅವನೇನು ಮಾಡ್ತಾನೆ? ಕಷ್ಟ ಸುಖ ತೀಸ್ಕೊಂಡೇನೋ ಮಾಡ್ತಾನೆ. ಅವನಿಗೆ ನೆಕ್ಸ್ಟ್ ಹನುಮಂತು ಅದು ತೋರಿಸೋದು ತಪ್ಪಲ್ವಾ? ಆ ಥರ ನಿನಗೆ ನಾವು ಕೆಟ್ಟದ್ದು ಬಯಸಿಲ್ಲ. ನೀನು ಬೆಳಿ ಇನ್ನೂ ಉತ್ತಮವಾದ ಇಂಗ್ಲೀಷ್ ಆಡು, ಹಿಂದಿ ಆಡು, ಮರಾಠಿ ಆಡು, ಎಲ್ಲ ಆಡು. ಇವತ್ತು ಸೋನು ನಿಗಮ್ಗೆ ಮರಾಠಿಲಿ ಅವ್ರ ಸ್ವಂತ ಅಲ್ಲಿ ಲ್ಯಾಂಗ್ವೇಜಲ್ಲಿ ಮರಾಠಿಲಿ ಅವ್ನಿಗೆ ಎಷ್ಟು ಕೊಡ್ತಾ ಹೇಳಿ? ಒಂದು ರೀಸನಬಲ್ಲೇ ಹಣ ಕೊಡೋದು. ಅವನಿಗೆ ಅರ್ಜಿತ್ ಸಿಂಗ್ ಅವ್ರವ್ರ ಭಾಷೆಯಲ್ಲಿ ಅವ್ರು ರೀಸನಬಲ್ ತೊಗೋತಾರೆ. ಅದು ಮಾಡಿ ನಿಮ್ಮ ಭಾಷೆ ಅಂತ ಬಂದ ನೀವು ಕಮ್ಮಿ. ಇವತ್ತು ವಿಜಯ್ ಪ್ರಕಾಶ್ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಸಿಂಗರ್ ತಾನೆ, ಅವನು ಯಾಕೆ ಕನ್ನಡಕ್ಕೆ ಡಿಮ್ಯಾಂಡ್ ಮಾಡಲ್ಲ? ಯಾಕೆ ಖುಷಿ ಬೀಳ್ತೀವಿ? ನಮ್ಮ ಹುಡುಗ ಅವ್ನು ಕನ್ನಡ ನಮ್ಮ ಭಾಷೆ, ಕಾಸಿಲ್ದವ್ರಿಗೂ ಕೆಲವು ಮಾಡಿಕೊಡ್ತಾನೆ, ಇದೆಲ್ಲ ಇದೆ. ಇವತ್ತು ಅರ್ಜುನ್ ಜನ್ಯ ಹಂಸಲೇಖ ಅವತ್ತೆಲ್ಲ ನಿನ್ನ ಗೆಲ್ಸಿದ್ರಲ್ಲ, ಮರಿಬಾರ್ದು ಅಂತೇಳಿ ಸಂಚಿತ್ ಹೆಗಡೆಗೆ ನಾನೇನು ಪಾಪ ನನ್ನ ವಿರೋಧ ಇಲ್ಲ, ಒಳ್ಳೆ ಹುಡುಗ ಪಾಪ. ನಾನು ಫೋನ್ ಮಾಡಿದಾಗಲೇ ಎತ್ತಿದ್ದಾರೆ, ಮಾತಾಡಿದರೆ ನನಗೆ 4-5 ಕಂಪ್ಲೇಂಟ್ ಬಂತು. ನೋಡಿ ಸರ್, ಈಗ 5 ಲಕ್ಷ ಗೆಲ್ತಾರೆ. ಇವತ್ತು ಎಷ್ಟು ಜನ ಪಾಪ ಯೂಟ್ಯೂಬರ್ಸು ಒಂದಷ್ಟು ಆಸೆ ಇರ್ತದೆ, ಅವ್ರಿಗೆ ಒಳ್ಳೊಳ್ಳೆ ಕಂಟೆಂಟ್ ಇರ್ತದೆ, ಅವರ ಸಿನಿಮಾ ಮಾಡೋಕ್ಕೆ ಹೋಗ್ತಾರೆ. ನೀನು ಪ್ರೋತ್ಸಾಹ ಕೊಡು, ನೀನು ಎಲ್ಲರೂ ಪ್ರೋತ್ಸಾಹ ಕೊಡು, ನಿನ್ನ ಕೈಲಾಗಿದ್ದಕ್ಕೆ ಪ್ರೋತ್ಸಾಹ ಕೊಡು. ತುಂಬ ಕಮ್ಮಿ ಕೇಳೋಕ್ಕಾಗಲ್ಲ. ಅವರೇ ನಾವು 50,000 ಕೊಡ್ತೀನಿ, ತಪ್ಪು. ಒಂದು ರೀಸನ್ ಒಂದು 75 ಒಂದು ಇಟ್ಕೊಂಡು ಮಾಡಿ ಕೊಡಿ. 1 ಲಕ್ಷ ತಗೋ ಪರವಾಗಿಲ್ಲ. ಇವತ್ತು ವಿಜಯ್ ಪ್ರಕಾಶ್ 50ಕ್ಕೂ ಮಾಡ್ತಾರೆ, 75ಕ್ಕೂ ಒಂದು ಸ್ಟ್ಯಾಂಡರ್ಡ್ 75, 50ಕ್ಕೂ ಮಾಡ್ತಾರೆ. ಕಾಸು ಕೊಡಲಿಲ್ಲ ಕೆಲವು ಮಾಡಿಕೊಡ್ತಾರೆ. ಅದು ಮನೋಭಾವ ಬೇಕು. ನನ್ನ ಭಾಷೆ ನಾನು ಬೆಳೆಸೋರಿಂದ ಮನೋಭಾವ ಬೇಕು. ಆ ವಿಷಯದಲ್ಲಿ ಹೇಳೋದೇ ಹೊರತು ನಾನು ಅವನಿಗೆ ವೈಯಕ್ತಿಕ ಏನಿಲ್ಲ. ಇವತ್ತು ನಾನು ಗೌರವಿಸ್ತೀನಿ. ಆಮೇಲೆ ಹೊತ್ತು ವಾಸಿಕ ಹೋಗ್ಬೇಕು, ಒಳ್ಳೊಳ್ಳೆ ಸಿಂಗರ್ಗಳಿದ್ದಾರೆ, ನಮ್ಮನ್ನು ಬೆಳೆಸಿ. ದಯವಿಟ್ಟು ಆಡಿಯೋ ಕಂಪ್ನಿಯರೇನು ಕಾಸು ಕೊಡಲ್ಲ, ಬೇರೆ ಬೆಳೆಸೋಕ್ಕೆ ನಾವು ಅವಕಾಶ ಮಾಡೋಣ. ನೀನು ಬೆಳೆಸಿದ್ದೆ, ನೀನು ಬೆಳೆದಿದ್ಯಾ ಹಾಡು ಅಂತ ಅದಕ್ಕೆ ಕೇಳ್ತಾರೆ. ಸುಮ್ಮನೆ ಬೇರೆ ಕೇಳ್ತಾರಾ? ದಯವಿಟ್ಟು ಅದು ಹೊಸ ಸಿಂಗರ್ಗಳು ಬರಲಿ. ಇನ್ನೂ ತುಂಬ ಜನ ಇನ್ನೂ ಆ ಥರದವರು ಸಂಚಿತ್ ಹೆಗಡೆ ಥರ ಇನ್ನೂ ಒಂದು 10 ಜನ ಬೆಳೀಲಿ. ಬೆಳೆದ್ರೆ ನೀವು ಯಾವುದೇ ನಿಮ್ಮ ಭಾಷೆನ ಮರಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಚಿತ್ರೋದ್ಯಮವನ್ನು ಉಳಿಸಿ. ನಿರ್ಮಾಪಕರು ತುಂಬ ಸಂಕಷ್ಟದಲ್ಲಿದ್ದಾರೆ. ಈ ಲ್ಯಾಂಡ್ ಮಾಫಿಯಾದವ್ರು ಬಂದು ನಮ್ಮನ್ನು ಹಾಳು ಮಾಡ್ತಾವ್ರೆ. ನಿಜವಾದ ನಿರ್ಮಾಪಕರು ತುಂಬ ಸಂಕಷ್ಟದಿದ್ದಾರೆ, ಕಷ್ಟದಲ್ಲಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಫೈನಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವ್ರಿಗೂ ಕೂಡ ಚಾನ್ಸ್ ಕೊಡ್ಬೋದಲ್ವಾ? ಇವರೇ ಬೇಕು ಅಂತ ಡಿಮಾಂಡ್ ಮಾಡಿದಾಗ ಅವರು ಅದಕ್ಕೆ ವ್ಯಾಲ್ಯೂ ಮಾಡ್ತಾರೆ ಅನ್ನೋಂಥ ಚರ್ಚೆ ಕೂಡ ಆಗಿತ್ತು. ಈಗ ನಮ್ಮ ಕನ್ನಡ ಚಿತ್ರೋದ್ಯಮದಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥ ಕೆಲಸ ಕಡಿಮೆ ಆಗ್ತಿದೆ, ಹೇಗೆ ಏನು ಅನ್ನುವಂಥ? ಮತ್ತೆ ಇದೇನಾಗಿದೆ ಅಂದರೆ, ಹೊಸ ನಿರ್ದೇಶಕರು ಬಂದಾಗ, ಹೊಸ ಹುಡುಗರು ಬಂದಾಗ ಒಂದು ಹಳೆ ವಾಯ್ಸ್ ಇರಲಿ, ಸೋನು ನಿಗಮ್ ಇರಲಿ, ಒಂದು ಸಂಚಿತ್ ಹೆಗಡೆ ಇರಲಿ ಅಂತ ಅವೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಹೊಸಬ್ರನ್ನ ಕಂಡ್ರೆ ಇವಾಗ ನೀನು ಯಾರು ಕೇಳಲ್ಲ. ಒಂದು ಭಾಳ ಇದ್ದರೆ ಒಂಚೂರು ಪ್ಲಸ್ ಆಗುತ್ತೆ ಅಂತ ಆ ವಾಸೆಗೆ ಕೇಳ್ತಾರೆ ಹೊರತು ಅಲ್ಲೇನು ದಣ ಸುರಿತದೆ ಅಂತೇನಿಲ್ಲ, ಖಾಲಿ ಆಗ್ಬಿಡ್ತದೆ, ಏನಾಗಲ್ಲ. ಅದರಿಂದ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ, ಬೇರೆ ಉದ್ದೇಶಕ್ಕಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಫೈನಲಿ ನೀವು ಸಿನಿಮಾ ಮಾಡೋಂಥ ಪ್ಲ್ಯಾನ್, ಈಗ ವಿಷ್ಣುಪ್ರಿಯ ಮಗನ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನು ರಿಸ್ಕ್ ಇದೆ, ಎಷ್ಟು ಕಷ್ಟ ಇದೆ ಅಂತ? ನಾನು ವಿಷ್ಣುಪ್ರಿಯ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಟೋಟಲಿ ಫ್ಯಾಮಿಲಿ ಓರಿಯೆಂಟ್ ಸಿನಿಮಾ. ಇದು ಉತ್ತರ ಕರ್ನಾಟಕದ ನೈಜ ಘಟನೆ ಆಧಾರದ ಚಿತ್ರ. ಒಂದು ಕಥೆನ ಅನೌನ್ಸ್ ಮಾಡಿ, ಕತೆ ಬೇಕು ಅಂತ ತೊಗೊಂಡಿದ್ದೀನಿ. ತುಂಬ ಅದ್ಭುತವಾದ ಕತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದನ್ನು ಉಡಾಫೆಯಾಗಿ ಮತ್ತು ನಾನು ಸಿನಿಮಾ ಮಾಡಿದ್ದು ದೊಡ್ಡದು ಅಂತೆಲ್ಲ, ಜನಕ್ಕೆ ಇನ್ನೊಂದು ಈ ಎಸ್ ನಾರಾಯಣ್ ಮತ್ತು ನಮ್ಮ ಮುರಳಿ ಮಾಡಿದ್ರು ಗೊತ್ತಾ, ಚಂದ್ರ ಚಕೋರಿ, ಆ ಥರ ಒಂದು ಫೀಲ್ ಇರೋ ಸಿನಿಮಾ. ಚಂದ್ರ ಚಕೋರಿ ಥರ. ಆಮೇಲೆ ಇನ್ನೊಂದು ಎಸ್ ನಾರಾಯಣ್ ಮತ್ತು ಗಣೇಶ್ ಮಾಡಿದ್ರಲ್ಲ, ಚೆಲುವಿನ ಚಿತ್ತಾರ,
ಚೆಲುವಿನ ಚಿತ್ತಾರ ಬದುಕುತ್ತು. ಆ ಥರ ಒಂದು ಒಳ್ಳೆ ಲವ್ ಸ್ಟೋರಿ, ಒಂದು ಏಕ್ ತುಜೆ ಕಿಲಿ ಈ ಥರ ಒಂದು ಒಳ್ಳೆ ಲವ್ ಸ್ಟೋರಿ. ಆಮೇಲೆ ಯೂತು ಯಾಕೆ ನೀವು ಸಿನಿಮಾ ನೋಡೋಕೆ ಯೂತ್ಗೆ ನಾನು ಎಕ್ಸ್ಪೆಷಲಿ ಹೇಳಿದೆ ಅಂದರೆ, ಪ್ರೀತಿ ಮಾಡ್ತೀಯ, ಆ ಪ್ರೀತಿಲಿ ಎಷ್ಟು ಇನ್ವಾಲ್ವ್ ಇರ್ತೀಯ ಅಂತ ಗೊತ್ತಾಗುತ್ತೆ. ನಿನ್ನ ನಿಜವಾದ ಪ್ರೀತಿಯನ್ನು, ನಾಟಕದ ಪ್ರೀತಿನ, ಆಡಂಬರದ ಪ್ರೀತಿನ, ನಾಳೆ ತಂದೆ ತಾಯಿಗಳ ಜೊತೆ ಇರಬೇಕು ಅಂತ ಬಿಡ್ತೀನ, ನಿಂಗೆ ತಂದೆ ಬೇಕಾ, ತಾಯಿ ಬೇಕಾ, ನಿಜವಾದ ಪ್ರೀತಿ ಮಾಡೋದು ಲವ್ ಬೇಕಾ? ಇವತ್ತು ನಾವು ಎಷ್ಟು ದಿನ ನೋಡಿದ್ದೀವಿ, ಸ್ಟೇಷನಲ್ಲಿ ಯಾರೋ ಒಬ್ಬ ಸ್ಟೇಷನ್ಗೆ ಹೋಗ್ಬಿಟ್ಟು ಅವಳನ್ನ ಕೊಯ್ದುಬಿಟ್ಟು, ಅವಳನ್ನ ಇದು ಮಾಡ್ಬಿಟ್ಟು, ಅವಳನ್ನ ಎತ್ತಕ್ಬಿಟ್ಟು, ಸುಟ್ಟಾಕ್ಬಿಟ್ಟ, ಕೈದು ಮಾಡ್ಬಿಟ್ಟ. ನಿಜವಾದ ಪ್ರೀತಿ ಮಾಡೋರಿಗೆ ಅರ್ಥ ಆಗುತ್ತೆ, ತನ್ನ ನೊಂದೋಗ್ಬಿಟ್ಟಿರ್ತಾನೆ, ಆ ಪ್ರೀತಿ ತ್ಯಾಗ ಮಾಡಿಬಿಡ್ತಾನೆ. ಆ ಥರ ಒಂದು ಕತೆ ಒಳ್ಳೆ ಸಿನಿಮಾ ನಂದು ವಿಷ್ಣುಪ್ರಿಯ. ತುಂಬ ಒಳ್ಳೆಯ ಸಿನಿಮಾ, ಜನ ಕೈ ಹಿಡಿತಾರೆ ಅಂತ ಹೇಳ್ತೀನಿ, ಎರಡನೇ ಮಾತಿಲ್ಲ. ನಾನು ಈ ಸಿನಿಮಾನ ಯಾವುದೋ ಒಂದು ಚಾನಲ್ ಬಾಂಬೆಯಿಂದ ಯಾವುದೋ ಒಂದು ನನಗೆ ಬಿಫೋರ್ ವ್ಯಾಲೆಂಟ್ ಡೇಗೆ ನಿನಗೆ 1.5 ಕೋಟಿ ಕೊಡ್ತೀನಿ, ಫಸ್ಟ್ ನಾವು ರಿಲೀಸ್ ಮಾಡ್ಕೊಳ್ತೀವಿ ಕಾಸು, ಪಿಕ್ಚರ್ ಕೊಟ್ಟಿದ್ರು. ಯಾಕೆ ಕೊಡಲಿಲ್ಲ? ನನಗೆ ಆ ಜನ 1.5 ಕೋಟಿ ನನ್ನ ಕರ್ನಾಟಕದ ನಾನು ಜನ ಕೊಡ್ತಾರೆ, ಸಿನಿಮಾನ ಇಟ್ಕೊಡ್ತಾರೆ. ಈ ಸಿನಿಮಾ ನನ್ನ ಗ್ಯಾರಂಟಿ ನಂಬಿಕೆ ಇದೆ, ಅದಕ್ಕೆ ನಾನು ಮಾರಲಿಲ್ಲ. ಇಲ್ಲಾಂದರೆ ಇಂಥ ಒಳ್ಳೆ ಸಿನಿಮಾ ಮಾಡಿ ಎಲ್ಲೋ ಟಿ ವಿ ಚಾನಲ್ ಕೊಟ್ಬಿಟ್ರೆ ನಾವು ಅದನ್ನು ಒಳ್ಳೆ ಮೆಸೇಜೇ ಮಿಸ್ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಪ್ರೋತ್ಸಾಹಿಸ್ತಾರೆ. ಆಲ್ರೆಡಿ ಹಾಡುಗಳು ಹಿಟ್ಟಾಗಿದೆ, ಜನ ಪ್ರೋತ್ಸಾಹಿಸ್ತಾರೆ. ಎಕ್ಸ್ಪೆಷಲಿ ಹುಡುಗ ಹುಡುಗಿ ಅಂತೂ ಅದ್ಭುತವಾಗಿ ಈ ಸಿನಿಮಾ ಮೇಲೆ ಲವ್ ಜಾಸ್ತಿ ಆಗುತ್ತೆ, ಲವ್ ಅನ್ನೋದೇನಂತ ಹೆಚ್ಚಿಗೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಒಳ್ಳೆ ಥ್ಯಾಂಕ್ ಯು. ಇದಿಷ್ಟು ಖ್ಯಾತ ನಿರ್ಮಾಪಕರು ಕೆ ಮಂಜು ಅವರ ಮಾತಾಗಿರ್ತಕ್ಕಂಥದ್ದು. ಇಡೀ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಹೆಂಗಿದೆ, ಚಿತ್ರೋದ್ಯಮದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳೇನು ಅನ್ನೋದ್ರ ಜೊತೆಗೆ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.